ಸ್ವಲ್ಪ ಜೋರಾಗಿ ಹೇಳಿ. ಹರೇ ಶ್ರೀನಿವಾಸ. ನನ್ನ ಹೆಸರು ಸುಧಾ ಕುಲಕರ್ಣಿ. ಸುಧಾ ಕುಲಕರ್ಣಿ. ತಾವು ಕೂಡ ಜೆ ಪಿ ನಗರದಲ್ಲಿ ವಾಸವಾಗಿದ್ದೀರಾ? ಓಕೆ. ನಾನು ಪ್ರಶ್ನೆಗಳನ್ನು ರಾಯರ ಚರಿತ್ರೆಯಲ್ಲಿ ಕೇಳಲಿಕ್ಕೆ ಶುರು ಮಾಡ್ಬೋದಮ್ಮ? ಮೊದಲನೇ ಪ್ರಶ್ನೆ ತಮಗೆ, ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಉಪಸ್ಥಿತರಾಗಿರುವ ಪಾಂಡವರ ಪ್ರಪಿತಾಮಹರು ಯಾರು? ಕುರುಕ್ಷೇತ್ರದ ಮಹಾಸಂಗ್ರಾಮದಲ್ಲಿ, ಮಹಾಯುದ್ಧದಲ್ಲಿ ಉಪಸ್ಥಿತರಾಗಿರುವ ಪಾಂಡವರ ಪ್ರಪಿತಾಮಹರು ಯಾರು? ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಉಪಸ್ಥಿತರಾಗಿರುವ ಪಾಂಡವರ ಪ್ರಪಿತಾಮಹರು ಬಾಲ್ಮೀಕ ರಾಜರು. ಸರಿಯಾದ ಉತ್ತರ. ಇನ್ನು ಎರಡನೇ ಪ್ರಶ್ನೆ ತಮಗೆ, ವೆಂಕಟನಾಥರು ಕುಂಭಕೋಣಕ್ಕೆ ಸುಧೀಂದ್ರ ತೀರ್ಥರಲ್ಲಿಗೆ ಬಂದು ನೆಲೆಸಲು ಕಾರಣವೇನಿತ್ತು? ವೆಂಕಟನಾಥರು ಕುಂಭಕೋಣಕ್ಕೆ ಸುಧೀಂದ್ರ ತೀರ್ಥರಲ್ಲಿಗೆ ಬಂದು ನೆಲೆಸಲು ಕಾರಣವೇನಿತ್ತು? ವೆಂಕಟನಾಥರ ಮನೆಯು ಸಕಲ ಸಾಮಗ್ರಿಗಳು ಕಳ್ಳತನವಾದ ಪ್ರಯುಕ್ತ ಅವರು ಸುಧೀಂದ್ರ ತೀರ್ಥರಲ್ಲಿಗೆ ಬಂದು ನೆಲೆಸಿದ್ದಾರೆ. ಎಲ್ಲ ಸಣ್ಣ ಸಣ್ಣ ಒಡಕು ಪಡಕು ಪಾತ್ರೆಗಳು ಕೂಡ ಕಳ್ಳ ಅಂದ್ರೆ ಅವನು ಎಷ್ಟು ಇದಿರಬೇಡ. ಅವ್ರು ಹೇಳ್ತಾರಂತ ರಾಯರು, ಇದಕ್ಕೆ ದುಃಖ ಪಡೋದಿಲ್ಲ ಅವರು. ಅಯ್ಯ, ಇಷ್ಟೂ ಇಲ್ಲದೆ ಇರೋ ವ್ಯಕ್ತಿ ಇದ್ದಾನ, ಪಾಪ ತೊಗೊಂಡೋದ, ಒಳ್ಳೇದಾಯಿತು ಅಂತಂತಾರಂತೆ. ಅಂಥ ಮಹಾನ್ ಭಾವರವರು. ಅಂದರೆ ದಾರಿದ್ರ್ಯವನ್ನು ಕೂಡ, ದಾರಿದ್ರ್ಯ ಲಕ್ಷ್ಮಿಯನ್ನ ಆಹ್ವಾನ ಮಾಡ್ಕೊತಾರೆ ಅವ್ರು, ಬಾಮ್ಮ ಇರು ಅಂತಂದ್ಬಿಟ್ಟು. ಅದರಿಂದ ಈ ರೀತಿ ಒಂದು, ಯಾಕಂದ್ರೆ ಅವ್ರನ್ನ ನೆನೆಸಿದವ್ರನ್ನೇ ಎಂತೆಂಥ ಕೋಟ್ಯಾಧೀಶರಾಗೋಗಿದ್ದಾರೆ ಇವತ್ತು. ಎಂತೆಂಥ ಸ್ಥಾನದಲ್ಲಿದ್ದಾರೆ ಅಂತಂದ್ರೆ ಅವ್ರ ಬಡತನ ಉಂಟೆ, ಅವ್ರು ಬೇಡಿ ತೊಗೊಂಡಿದ್ದದನ್ನು. ಅಂದರೆ ಈಗ ತಮ್ಮ ಮನೆಯಲ್ಲಿ ಎಲ್ಲವೂ ಕಳ್ಳತನವಾದ ಪ್ರಯುಕ್ತ ಕುಂಭಕೋಣಕ್ಕೆ ಸುಧೀಂದ್ರ ತೀರ್ಥರಲ್ಲಿಗೆ ಬಂದು ನೆಲೆಸಿದರು. ಸರಿಯಾದ ಉತ್ತರ. ಇನ್ನು ಮೂರನೇ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ತಾವು ಏನು ತಮ್ಮ ಒಂದು ಹವ್ಯಾಸಗಳಾಗಲಿ ಏನಾದ್ರು ಇದ್ದರೆ ದಯವಿಟ್ಟು ಹೇಳಬೇಕು. ಹವ್ಯಾಸ ಅಂದರೆ ಅಥವಾ ಏನಾದ್ರು ರಾಯರ ಪವಾಡ, ರಾಯರ ಬಗ್ಗೆ ಏನು ಇದು ಅನ್ಸೋದು? ರಾಯರ ಬಗ್ಗೆ ಅಂದರೆ ನಮ್ಮ ತಂದೆಗೆ, ನಮ್ಮ ಮನೆತನದಲ್ಲಿ ರಾಯರ ಬಗ್ಗೆ ತುಂಬ ಭಕ್ತಿ, ರಾಯರ ಪವಾಡ ಅವ್ರ ಮೇಲೆ ತುಂಬ ವಿಶ್ವಾಸ. ಹೀಗಾಗಿ ನಾವೆಲ್ಲರೂ ರಾಯರ ಪರಮ ಭಕ್ತರು. ಅದೇ ಒಂದು ದೊಡ್ಡದು, ಅದೇ ಭಾಗ್ಯ, ಅಹೋಭಾಗ್ಯ ಅಂತ ಹೇಳಿ. ಕುಂದದವರ ಮಂತ್ರಾಲಯದಲ್ಲಿರುವ ಕರೆದಲ್ಲಿಗೆ ಬರುವ ಬೃಂದಾವನಗತ ಮೃತ್ತಿಗೆ ಜಲಪಾನ, ಮುಕ್ತಿಗೆ ಸೋಪಾನ, ಸಂದರ್ಶನ ಮಾತ್ರದಲ್ಲಿ ಮಹಾಪಾಪ, ಬಡಿದೋಡಿಸಲಾಪ, ಮಂದ ಭಾಗ್ಯರಿಗೆ ದೊರೆಯದಿವರ ಸೇವಾ, ಶರಣರ ಸಂಜೀವ ರಾಘವೇಂದ್ರ ಗುರುರಾಯರ ಸೇವಿಸಿರೋ, ಸೌಖ್ಯದಿ ಜೀವಿಸಿರೋ, ರಾಘವೇಂದ್ರ ಗುರುರಾಯರ ಸೇವಿಸಿರೋ. ರಾಯರು ಅಂದರೆ ಎಲ್ರಿಗೂ ಒಂಥರ ಏನಂದರೆ ನಮ್ಮ ಮನೆಯ ಹಿರಿಯರು, ತಾತ ಅಂತ ಅನ್ನೋ ಅಂಥ ಒಂದು ಭಾವನೆ ಎಲ್ರಿಗೂ ಇದೆ. ಅದೇ ರೀತಿ ಇವರು ಅನುಗ್ರಹ ಮಾಡ್ತಾ ಇದ್ದಾರೆ. ಏನಂದರೆ ತಾವು ತಮ್ಮ ಒಂದು ಮುಂದಿನ ಪ್ರಶ್ನೆಗೆ ನಾನು ಬರ್ತಾ ಇದ್ದೀನಿ. ವೆಂಕಟನಾಥನ ಸ್ವಪ್ನದಲ್ಲಿ ಯಾರು ಬಂದು ವೇದಾಂತ ಸಾಮ್ರಾಜ್ಯವನ್ನು ಸ್ವೀಕರಿಸುವೆಂದು ಹೇಳಿದರು? ವೆಂಕಟನಾಥನ ಸ್ವಪ್ನದಲ್ಲಿ ಯಾರು ಬಂದು ವೇದಾಂತ ಸಾಮ್ರಾಜ್ಯವನ್ನು ಸ್ವೀಕರಿಸು ಅಂತ ಹೇಳ್ತಾರೆ? ವೆಂಕಟನಾಥನ ಸ್ವಪ್ನದಲ್ಲಿ ವಿದ್ಯಾಲಕ್ಷ್ಮಿಯು ಬಂದು ವೇದಾಂತ ಸಾಮ್ರಾಜ್ಯವನ್ನು ಸ್ವೀಕರಿಸಬೇಕು ಆದೇಶ. ವಿದ್ಯಾಲಕ್ಷ್ಮಿಯೇ ಸ್ವತಃ ಬಂದು, ಅಂದರೆ ಎಷ್ಟು ಅವರಲ್ಲಿ ವಿದ್ಯೆ ಇತ್ತು. ಶಾರದೆ ಅವ್ರ ನಾಲ್ಕಿ ಮೇಲೆ ಕುಣಿತಾ ಇದ್ರು. ದೊಡ್ಡ ಮಂಚೆ ಅಂತೆ ಅವ್ರ ಸರಸ್ವತಿ ದೇವಿಯವರಿಗೆ. ಅವರ ನಾಲಿಗೆನೇ ಒಂದು ಇದು ಇದ್ದಂಗೆ, ಏನೋ ಶೃಂಗಾರವಾದಂಥ ಒಂದು ವೇದಿಕೆ ಅಂತ ಹೇಳಿ ಹೇಳ್ತಾರೆ. ಅಷ್ಟು ಏನಂದ್ರೆ ವಿದ್ಯಾ ಸಾಮ್ರಾಜ್ಯಕ್ಕೆ ಅವರು ಅದು ಆಳಿದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ, ಉಪಯೋಗ ಆಗುತ್ತೆ ಅಂತ ಹೇಳಿದರು. ಸರಿಯಾದ ಉತ್ತರ. ಕೊನೆ ಪ್ರಶ್ನೆಗೆ ಬರೋಣ. ಕೀರ್ತಿಗಿರಿಯಲ್ಲಿ ರಾಯರು ಯಾರ ಗೃಹದಲ್ಲಿ ವಾಸ್ತವ್ಯ ಹೂಡಿದರು? ಕೀರ್ತಿಗಿರಿಯಲ್ಲಿ ರಾಯರು ಯಾರ ಗೃಹದಲ್ಲಿ ವಾಸ್ತವ್ಯವನ್ನು ಹೂಡಿದರು? ಕೀರ್ತಿಗಿರಿಯಲ್ಲಿ ವೆಂಕಟನಾಥರು ದೇಸಾಯಿಯವರ ಮನೆಯಲ್ಲಿ ವಾಸ್ತವ್ಯವನ್ನು ಹೂಡಿದರು. ದೇಸಾಯಿಯವರ ಮನೆಯಲ್ಲಿ. ಸರಿಯಾದ ಉತ್ತರ. ದೇಸಾಯಿಯವರ ಮನೆಯಲ್ಲಿ ರಾಯರು ವಾಸ್ತವ್ಯವನ್ನು ಹೂಡ್ತಾರೆ ಕೀರ್ತಿಗಿರಿಯಲ್ಲಿ. ಎಲ್ಲ ಪ್ರಶ್ನೆಗಳಿಗೂ ತಾವು ಕೂಡ ಬಂದು ಏನಂದರೆ ಶ್ರದ್ಧಾಭಕ್ತಿಯಿಂದ ನೀವು ಏನೋ ರಾಯರ ಬಗ್ಗೆ ಒಂದು ಚರಿತ್ರೆಯ ಬಗ್ಗೆ ಒಂದು ಶ್ರದ್ಧೆ ನಿಮ್ಮದು ಇದೆ, ಬಹಳ ದೊಡ್ಡದು. ಬಂದು ನೀವು ಭಾಗವಹಿಸಿದ್ದಕ್ಕೆ ವಿದ್ಯಾಲಯ ಪರವಾಗಿ